ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಇದು ನುಚ್ಚುಗೋಣಿ ಸೊಪ್ಪು ಅಂತ. ಇದನ್ನ ಮೊದಲು ತಂದು ಮೊಳಕೆ ಹುಳಿ ಕಾಳು ಹಾಕಿ ಸೊಪ್ಪಿನ ಸಾರು ಮಾಡೋರು. ಮಾಡಿ ನಮ್ಮ ಮನೆಗೆ ಕೊಡೋರು ಒಂದೊಂದು ಹಿಂಡ್ಕೇನ. ನುಚ್ಚುಗೋಣಿ ಸೊಪ್ಪು ಸಣ್ಣ ಗೋಣಿ ಅಂತಾರೆ, ನುಚ್ಚುಗೋಣಿ ಅಂತಾರೆ. ಇದನ್ನ ತೋಟಗಳಲ್ಲಿ ಇರ್ತೈತಿ. ಇದು ತೋಟದಾಗೆ ಅದನ್ನು ಕಿತ್ಕೊಂಬಂದು ಸೊಪ್ಪಿನ ಸಾರು ಮಾಡಿದರೆ ಚೆನ್ನಾಗಿರ್ತೈತಿ. ಸ್ವಲ್ಪ ಲೋಳಿ ಥರ ಇರುತ್ತೆ ಸಾರು, ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಇಂಥ ಅಡವಿ ಸೊಪ್ಪು ತಂದು ಸೊಪ್ಪಿನ ಸಾರು ಮಾಡಿರಿ. ನಾವು ಸಣ್ಣ ಮಕ್ಳಿಗೆ ತಿಂದಿರೋದು. ಇವತ್ತು ನೆನ್ನೆ ಬಳ್ಳಿ ಕಳೆಗೆ ಹೋಗಿದ್ದೆ, ಸಿಕ್ಕಿತ್ತು, ಕಿತ್ಕೊಂಬಂದಿದ್ದೀನಿ ಮಾಡೋಣ ಅಂತಾನೆ. ಇದೆಲ್ಲ ಗಂಧದ ಸೊಪ್ಪು. ಇದು ಉಳ್ಸಪ್ಪು ಮಾಡಿರೋ ಚೆನ್ನಾಗಿರುತ್ತೆ. ಇದು ದಗ್ಲರವೆ ಸೊಪ್ಪು. ಮೊದಲು ಇಂಥ ತೋಟಗಳ ಹುಡಿಕೊಂಡು ದಗ್ಲರವೆ ಸೊಪ್ಪು ತಂದು ಮಾಡೋರು. ಈಗ ದಗ್ಲರವೆ ಸೊಪ್ಪು ತಿನ್ನಬಾರ್ದು ಅಂತಾರೆ. ನಾವು ಅವಾಗೆಲ್ಲ ತಂದು ತಿಂತಿದ್ವಿ. ಇದು ಗಂಧದ ಸೊಪ್ಪು. ಸೊಪ್ಪಿನ ಸಾರಿಗೂ ಚೆನ್ನಾಗಿರುತ್ತೆ, ಉಳ್ಸಪ್ಪು ಚೆನ್ನಾಗಿರುತ್ತೆ. ಹುಣಸೆ ಮಗ್ಗು ಹಾಕಿಬಿಟ್ಟು ಉಳ್ಸಪ್ಪು ಮಾಡಿದ್ರು ಚೆನ್ನಾಗಿರುತ್ತೆ. ಎಲ್ಲ ಬೆರಕೆ ಸೊಪ್ಪಿಗೆ ಮಾಡಿರೋ ಚೆಂದ, ಬರೀ ಇದನ್ನೇ ಮಾಡಿರೋ ಚೆಂದ. ಬರೀ ಇದೇ ತಂದು ಮಾಡಿರೋ ಚೆನ್ನಾಗಿರ್ತೈತಿ. ನಾನು ಈಸ್ ದಿನ ಸಿಕ್ಕಿರಲಿಲ್ಲ, ನೆನ್ನೆ ಸಿಕ್ಕ ಹೊತ್ತಿಗೆ ಕಿತ್ಕೊಂಬಂದಿದ್ದೀನಿ. ಕೈ ಕಿತ್ಕೊಂಬೋದು, ಬೇರಿರೋದನ್ನ ತೆಗ್ದು ಹಾಕೋದು. ಇದೇನು ಎಲ್ಲ ಉತ್ತರು ಸಿಕ್ಕಿರೋ ಚೆನ್ನಾಗಿರುತ್ತೆ. ಬೇರಿರೋದಕ್ಕೆ ತೆಗ್ದು ಹಾಕೋದು. ಎರಡು ಚೆನ್ನಾಗೈತೆ. ಈಗಳಮ್ಮ ನುಚ್ಚುಗೋಣಿ ಸೊಪ್ಪಿನ ಸಾರು ಮಾಡೋಕ್ಕೆ ನೀರು ಇಕ್ಕಿದ್ದೀನಿ. ಈಗ ನೀರು ಕಾಯ್ತಲು ಬೇಳೆ ಹಾಕ್ತೀನಿ. ಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಹಾಕ್ತೀನಿ. ಮೊಳಕೆ ಹುಳಿ ಕಾಳು ಇದ್ರೆ ಹಾಕ್ಬೇಕು. ಮೊಳಕೆ ಹುಳಿ ಕಾಳಿಲ್ಲ, ತೊಗರಿ ಬೇಳೆ ಹಾಕ್ತಿದ್ದೀನಿ. ಮೊಳಕೆ ಹುಳಿ ಕಾಳು ಖಾಲಿ ಆಗ್ಬಿಟ್ಟೈತೆ. ಖಾಲಿ ಆಗೈತೆ, ಅದಕ್ಕೆ ಹುಳಿ ಕಾಳು ಹಾಕಿದ್ರೆ ಚೆನ್ನಾಗಿರೋದು. ನೋಡ್ತೀನಿ, ಇವತ್ತು ಬೇಳೆ ಕಾಳು ಹಾಕ್ತೀನಿ, ಹೆಂಗಿರುತ್ತೆ ಅಂತ. ಅಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇಲ್ದಾರ ಎಲ್ಲಿ ಗುಡಿಕೊಂಡು ಹೋಗ್ತಾರೆ ಹುಳಿ ಕಾಳೆ. ಚೆನ್ನಾಗಿರ್ತೈತೆ ಸೊಪ್ಪಿನ ಸಾರು. ಅಡವಿ ಸೊಪ್ಪು ಏನೇ ತಿನ್ನಮ್ಮ, ಆರೋಗ್ಯಕ್ಕೆ ಒಳ್ಳೇದು. ಅದು ರುಚಿನೂ ರುಚಿ. ನಾವು ಬೆಳೆದು ಸೊಪ್ಪಿಗಿಂತನ ಅದು ಸೀಮೆ ಗೊಬ್ಬರ ಅದು ಹಾಕಿ ಪೌದಿಯಾಗಿ ಬೆಳೆದಿರೋ ತಿನ್ನೋದ್ಕಿಂತನ ಈ ಹೊಲದಲ್ಲಿ ಹುಟ್ಟಿರೋ ಸೊಪ್ಪು, ಅಡವಿ ಸೊಪ್ಪು ತಂದುಂಡ್ರೆ ಇನ್ನೂ ಒಳ್ಳೇದು. ಈಗಳಮ್ಮ ಅಳಸಿನ ಬೀಜ ಇದ್ರೆ ಸೊಪ್ಪಿನ ಸಾರಿಗೆ ಕುಟ್ಟಿ ಹಾಕ್ಯಳ್ರಿ. ಮೇಗಳು ಸಿಪ್ಪೆ ಸುಲ್ದ್ಬಿಟ್ಟು ಕುಟ್ಟಿ ಆದ್ರೂ ಹಾಕ್ಯಳ್ರಿ, ಈಗ ಹಿಂಗ ಹಚ್ಚಿ ಆದ್ರೂ ಹಾಕ್ಯಳ್ರಿ, ಚೆನ್ನಾಗಿರ್ತೈತಿ. ಅವು ಏನ್ ಸ್ಯಾನೆ ಇಲ್ಲ, ಒಂದೆರಡು ಹಾಕೋಬಹುದು. ಉಳ್ಸಪ್ಗಾಗ್ಲಿ ಸೊಪ್ಪಿನ ಸಾರಿಗಾಗ್ಲಿ ಹಾಕಿರ್ ಚೆನ್ನಾಗಿರ್ತೈತಿ. ಬೇಕಮ್ಮ ಸಾರಿ. ಖಾರ ಅರಿಯಕ್ಕೆ ಮೆಣಸಿನ್ಕಾಯಿ ಹುರ್ಕೊಂತಿದ್ದೀನಿ, ಬೆಳ್ಳುಳ್ಳಿನೂ ಹುರ್ಕೊಂತೀನಿ ಅದ್ರ ಜೊತೆಗೇನ. ಆಮೇಲೆ ಇನ್ನೇನು ಉರಿತೀಯ? ಆಮೇಲೆ ಇನ್ನೇನು ಉರಿಯಲ್ಲಮ್ಮ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂದು ಹುರ್ಕೊಂತೀನಿ. ಒಲೆಗೆ ಸುಡ್ತಿದ್ದೆ, ಈಗ ಇಲ್ಲಿ ಉರಿತಿದ್ದೀನಿ ಅಷ್ಟೇ. ಈಗಳಮ್ಮ ಒಂದೆರಡು ಕಡಲೆ ಬೀಜ ಹಾಕ್ತೀನಿ, ಚೆನ್ನಾಗಿರ್ತೈತೆ ಸೊಪ್ಪಿನ ಸಾರಿಗೆ. ಎಷ್ಟೊಂದವೆ? ಒಂದೆರಡು ಅಂತ ಇಂಡಿಯಾಸವೆ, ಎರಡು ರುಚಿಗೆ ಚೆನ್ನಾಗಿರ್ತೈತೆ. ಎರಡು ಕಡಲೆ ಬೀಜ ಹಾಕಿರಿ. ಎಷ್ಟೊಂದವೆ? ಒಂದು 7-8 ಇದ್ದಾವೆ ಅಷ್ಟೇ. ಮತ್ತೆ ಹಿಂಗೆ ಹೇಳ್ಬೇಕು. ಓ ಅದು ಬೇರೆನೆ. ಲೆಕ್ಕ ಪಕ್ಕ ಇರ್ಬೇಕಮ್ಮ. ಅದು ಹುರ್ಕೊಬೇಕಾ? ಅದು ಹುರ್ಕೋಬೇಕು, ಚೆನ್ನಾಗಿರ್ತೈತಿ. ಕಡಲೆ ಬೀಜ ಸೊಪ್ಪಿನ ಸಾರಿಗೆ ಹರಿದ್ರೆ ಯಾವುದೇ ಸೊಪ್ಪಿನ ಸಾರಿಗಾಗ್ಲಿ ಒಂದು 4 ಕಡಲೆ ಬೀಜ ಹಾಕಿರೆ ಚೆನ್ನಾಗಿರ್ತೈತಿ. ಅದರ ರುಚಿನೇ ಚಂದ. ಈಗಳಮ್ಮ ಬೇಳೆ ಬೆಂದವೆ, ಸೊಪ್ಪಿಕ್ತೀನಿ.
ಈಗಳಮ್ಮ ಸೊಪ್ಪುನು ಉಪ್ಪುನು ಹಾಕ್ತೀನಿ ಉಪ್ಪು ಹಾಕ್ತೀನಿ ಬೇಕಲ್ಲ. ಈಗಳ ಬೆಂದೈತೆ. ಎಲ್ಲೋಯ್ತಮ್ಮ ನಿನ್ನ ಸೊಪ್ಪು? ನಾವು ಸೊಪ್ಪು ಕದ್ರಿಕೊಂಡು ಹೋಯ್ತು. ಸೊಪ್ಪೆಲ್ಲ ಆಯ್ತು ನಿಂದು? ಈಗ ಬೆಂದೈತೆ. ಈಗ ಇಳಿಸಿ ಖಾರ ಹರ್ಕಮನ. ಬೆಂದು ಕದ್ರಕೊಂಡು ಹೋಗೈತೆ. ಸೊಪ್ಪು ಮಾತ್ರ ಘಮ ಘಮ ಅಂತೈತೆ. ನಮ್ಗೆ ಗಮ್ ಬಿಡ್ತೈತಿ. ಅಡವಿ ಸೊಪ್ಪಿನ ಸಾರು ಅಂದ್ರೆ ನಂಬ್ತಿದ್ದೆ. ಇದ್ರಷ್ಟು ರುಚಿ ನಾವು ಬೆಳೆಸ ಸೊಪ್ಪು ಬರಲ್ಲ. ಇಲ್ಲ, ಅದು ಘಮನೇ ಎಷ್ಟು ಚೆನ್ನಾಗಿ ಬರ್ತೈತಮ್ಮ. ನಾವು ಸಂತ ತಂದು ಮಾಡೋದಕ್ಕೂ ಅದು ಗೊಬ್ಬರ ಹಾಕಿ ಬೆಳೆದಿರ್ತೈತಿ. ಇದು ಅಡವಿ ಒಳಗೆ ಹುಟ್ಟೋದು. ಅದಕ್ಕೆ ಪೋಷಕನೆ ಮಾಡಲ್ಲ. ಅದಕ್ಕೆ ಪೋಷಕನೆ ಮಾಡಿ ಇದು ಮಾಡ್ತಾರೆ. ಇದಕ್ಕೆ ಹಂಗಲ್ಲ, ಎಲ್ಲ ಬೆಳ್ಕೊಂತೈತೆ. ಅದ್ರ ಪಾಡ್ಗೆ ಅದು ಹುಡ್ತೈತೆ, ಅದ್ರ ಪಾಡ್ಗೆ ಅದು ಬೆಳ್ಕೊಂತೈತಿ. ಇದೇ ಬೇರೆ, ಇದ್ರ ಶಕ್ತಿನೇ ಬೇರೆ, ಅದ್ರ ಶಕ್ತಿನೇ ಬೇರೆ. ಯಾರೆಲ್ಲ ಈ ಥರ ನಮ್ಮ ಅಮ್ಮನ ಥರ ಸೊಪ್ಪು ಹಿಂಡ್ತೀರೋ ಕಮೆಂಟ್ ಮಾಡಿ. ನನಗೆ ಫುಲ್ ಕ್ಯೂರಿಯಾಸಿಟಿ. ನಾನೆಲ್ಲೂ ಬೇರೆ ಕಡೆ ನೋಡೇ ಇಲ್ಲ ಈ ಥರ ಸೊಪ್ಪು ಹಿಂಡೋದನ್ನ. ನಮ್ಮಮ್ಮ ಒಬ್ಬರೇನೆ ಈ ಥರ ಸೊಪ್ಪು ಹಿಂಡೋದು, ಅದು 2 ಕೈಯಲ್ಲಿ. ಕ್ಯೂರಿಯಾಸಿಟಿ ಐತೆ ನನಗೆ ತಿಳ್ಕೊಳ್ಬೇಕು ಅಂತ. ಯಾರಾದರೂ ನಮ್ಮ ಅಮ್ಮನ ಥರ ಸೊಪ್ಪು ಹಿಂಡೋರಿದ್ರೆ ಕಮೆಂಟ್ ಮಾಡಿ. ನನಗೂ ಬರಲ್ಲ ಈ ಥರ ಸೊಪ್ಪು ಹಿಂಡಕ್ಕೆ, ನಾನು ಒಂದೇ ಕೈಯಲ್ಲಿ ಸೊಪ್ಪು ಹಿಂಡೋದು. ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು, ಕಮೆಂಟ್ ಮಾಡಿ ಯಾರಾದರೂ ಇದ್ದರೆ. ಆಮೇಲೆ ನಿಮ್ಮ ಕಡೆನೂ ಹಿಂಗೆ ಸೊಪ್ಪು ಹಿಂಡ್ಬಿಟ್ಟು ಸಾಂಬಾರು ಮಾಡ್ತಾರ ಅಂತ. ಒಬ್ರೊಬ್ರು ಸೊಪ್ಪು ಹಿಂಡಲ್ಲ, ಹಂಗೇ ಒಗ್ಗರಣೆ ಹಾಕ್ತಾರೆ. ನಮ್ಮ ಕಡೆ ಸೊಪ್ಪು ಹಿಂಡ್ಬಿಟ್ಟು ಒಗ್ಗರಣೆ ಹಾಕ್ತೀವಿ. ಒಂದಿಷ್ಟು ಬೇಳೆ ಇರಿಸ್ಕೊಂಡಿದ್ದೀನಿ ಖಾರ ರುಬ್ಬಕ್ಕೆ. ಕಾಯಿ ಹಾಕ್ತೀನಿ, ಹುಣಸೆ ಹಣ್ಣು. ಈಗಳಮ್ಮ ಹಾಕೊಂಡಿದ್ನಲ್ಲ, ಕಡಲೆ ಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋವು, ಜೀರಿಗೆ, ಮೆಣಸು. ಇಷ್ಟೇನಾ? ಇಷ್ಟೇ. ಇದೆಲ್ಲ ರುಬ್ಕೊಂತೀನಿ. ಹಾಕಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಇದ್ರೆ ಹಾಕ್ಬೋದು, ಇಲ್ಲದಿರಿಲ್ಲ ಅಷ್ಟೇ. ಆಯಿತು. ಲೇಟ್ ಆಯಿತು ಅಂತ ನಾನು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಮುದ್ದೆ ಮಾಡ್ತಾಳೆ ಆ ಕಡೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ಸೊಪ್ಪು ನೋಡಿ, ನಮ್ಮಮ್ಮ ಬಂದ್ಬಿಟ್ರು ಸೊಪ್ಪು ಹಾಕೋಕ್ಕೆ. ಪಾಪ ಎಲ್ಲ ಒಂದೇ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ. ಇಷ್ಟೇ, ಇದು ಪಲ್ಯನೂ ಆಯಿತು. 1-2 ಸಲ ಹಿಂಗೆ ಆಡಿಸ್ಕೊಂಡ್ಬಿಟ್ರೆ ನಮ್ಮ ನುಚ್ಚುಗೋಣಿ ಸೊಪ್ಪಿನ ಪಲ್ಯನೂ ರೆಡಿ ಆಗುತ್ತೆ. ಈಗ ಸೊಪ್ಪು ಒಗ್ಗರಣೆ ಮಾಡೈತೆ. ಈಗ ಸಾರು ಖಾರ ರುಬ್ಬಿ ಕಲಸಿ ಇಕ್ಕಿದ್ದೀನಿ ಸಪ್ಪೆಸ್ರಿಗೆ. ಸಾರನು ಆಗೈತೆ, ಸಾರು ಆಗೈತೆ, ಸೊಪ್ಪು ಆಗೈತೆ, ಮುದ್ದೆನೂ ಆಗೈತೆ, ಮುದ್ದೆನೂ ಆಗೈತೆ, ತಟ್ಟೆನೂ ರೆಡಿ ಐತೆ. ತಗ ಚಪ್ಪು ಸಾರು. ಕೊಳ್ಳಮ್ಮ ಮುದ್ದೆ. ಹೊಟ್ಟೆ ಹಸಿತೈತೆ ಅಂದೆ, ಊಟ ಮಾಡು.
ಊಟ ಮಾಡಿ ಮುಗಿಸಿದ್ಮೇಲೆ ನನಗನ್ಸಿದ್ದು ಇಷ್ಟು ಅಡವಿ ಸೊಪ್ಪು ಬಲ್ ಚಂದ ಸೊಪ್ಪಿನ ಸಾರಿಗೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.